ಇವತ್ತು ಆ್ಯಕ್ಚುಲಿ ನಾನು ಊರಿಗೆ ಹೋಗ್ಬೇಕಾಗಿತ್ತು. ಕಾರ್ತಿಕೆ ದೀಪಮ್ಮ ಬಂದ್ಬಿಟ್ಟು ನಮ್ಮ ಅತ್ತೆ ಇದ್ದಾರಲ್ಲ ನಮ್ಮ ಮಗಳು, ಊರಲ್ಲಿ ಪೂಜೆ ಹೋಗ್ಬೇಕಿತ್ತು. ಹೋಗಂಗಿಲ್ಲ. ನನ್ನ ಮಗನ ಕಲಿಸಿದ್ದೀನಿ ಹೋಗೋಣ. ಅವನು ನಮ್ಮ ಅತ್ತೆ ಹೋಗಿದ್ದಾರೆ. ನಮ್ಮ ಹಸ್ಬೆಂಡು ಕೊಯಂಬತ್ತೂರು ಹೋಗಿದ್ದಾರೆ ಮದುವೆ, ದೇವಸ್ಥಾನಕ್ಕೆ. ಇವತ್ತು ಯಾಕೋ ಫುಲ್ಲು ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಿನ್ನೆ ಅಮಾವಾಸ್ಯೆ ನಿನ್ನೆ ಇವತ್ತು ಹೋಗಿದ್ದಾರೆ. ನನ್ನ ಮಗಳು ಮಾತ್ರ ಸ್ವಲ್ಪ ತಿಂದು ಮಲ್ಕೊಂಡ್ಲು. ಸರಿ ಅದನ್ನೆಲ್ಲ ಮಕ್ಕನ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಫುಲ್ಲು ಟಯರ್ಡು. ತಿನ್ಕೊಂಬಂದು ನಾನು ನನ್ನ ಮಗಳು ಮಲಗಿಬಿಟ್ವಿ. ಬಾ ನೋಡಿ, ಡಿಸ್ಟರ್ಬೆನ್ಸ್ ಹುಡುಗಿರು. ಅಮ್ಮ ಹಾಯ್ ಮಾಡು. ಹಾಯ್ ಇಲ್ಲಿ ಸೇ ಹಾಯ್ ಅಂತಂತ ಇದು. ಸರಿ ಟೀ ಕುಡಿಯೋಣ ಅಂತ ಇದ್ವಿ. ನನಗೆ ಟೀ ಕುಡಿದೆ, ಅವನು ಯಾಕೋ ಸ್ಯಾಟಿಸ್ಫೈ ಆಗಲ್ಲ. ಸಾರಿ ಅಲ್ತಿದ್ಲು, ಅದಕ್ಕೆ ವಿಡಿಯೋ ಕಟ್ ಮಾಡಿದೆ. ಇಯರಿಂಗ್ಸ್ ನೋಡಿ, ಇದು ತಗೊಂಡು 2 years ಆಯಿತು. ಇದಕ್ಕೆ ಸೆಟ್, ಇದು ಚೋಕರ್ ಇದೆ ಬಟ್ ಅದು ಹಾಕ್ಕೊಂಡಿಲ್ಲ. ಸರಿ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಫುಲ್ ಔಟ್ಫಿಟ್ ಇದೇ ಡ್ರೆಸ್ ಕಂಫರ್ಟ್. ಸಿಂಗಲ್ ಪೀಸ್ ಬೇಕಿದೆಲ್ಲ. ನೀರು ಕೊಡ್ಸು ಅಮ್ಮಗೆ. ಓಕೆ, ಇವಾಗ ಟೀ ಮಾಡ್ತೀನಿ. ಟೀ ಕೊಟ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನೆಕ್ಸ್ಟ್ ನೋಡೋಣ ಏನು ಮಾಡೋದು. ನಮ್ಮ ಅಕ್ಕ ಮನೆಗೆ ಹೋಗೋಣ ಅಂದ್ಕೊಂಡೆ. ಥ್ಯಾಂಕ್ ಯು. ನಮ್ಮ ಅಕ್ಕ ಮನೆಗೆ ಹೋಗೋಣ ಅಂದ್ಕೊಂಡೆ. ವೆದರ್ ಬರೋ ಸರಿ ಇಲ್ಲ, ಫುಲ್ ಮಳೆ. ತೋರಿಸ್ತೀನಿ ನೋಡಿ. ಕುಡಿಬೇಕಾ? ಥ್ಯಾಂಕ್ ಯು. ನನ್ನ ಮಗ ಇಲ್ಲಾಂದರೆ ಮನೆ ಕ್ಲೀನ್ ಇರುತ್ತೆ. ಆಚೆ ತೋರಿಸ್ತೀನಿ ನೋಡಿ ಹೆಂಗೈತೆ ವೆದರು. ಇವಳು ಇದೊಂದು ಕಲ್ತಿಟ್ಕೊಂಡು ಅವಳು ಮೂತಿ ಮಾಡೋದು. ಅದು ಎಷ್ಟು ಸರಿ ನೋಡೋ ನನಗೆ ಬೋರೇ ಆಗಲ್ಲ. ಹೆಂಗೆ ಮಾಡೋದು ಮೂತಿ? ಅಮ್ಮ ತೋರ್ಸೆ ಹೆಂಗೆ ಮಾಡೋದು. ಅಯ್ಯೋ ನನ್ನ ಮುದ್ದು ಬಂಗಾರಿ. ಕೋಲ್ಡ್ ಆಗಿಬಿಟ್ಟೈತೆ ಇವಳಿಗೆ. ವೆದರು ಹಂಗೆ ಐತೆ ತುಂಬ. ಓ ಮೈ ಗಾಡ್, ಬೆಳಿಗ್ಗೆ ಟೈಮ್ ಅಂತೂ ಆಗೋದೇ ಇಲ್ಲ. ತೋರಿಸ್ತೀನಿ ನಿಮಗೆ. ನಂದು ಆ ಕಡೆ ರೂಮ್ ಬಾಲ್ಕನಿ ಹತ್ರ ತುಂಬ ವ್ಯೂ ಅಂತೂ ಸಖತ್ತಾಗಿರುತ್ತೆ. ತೋರಿಸ್ತೀನಿ ರೀ. ಬಂದೆ. ನೋಡಿ ಕ್ಯೂಟ್ ಆಗೈತಲ್ಲ ವೆದರು. ನಮ್ಮ ಮನೇಲಿ ನನಗೆ ಈ ಪ್ಲೇಸ್ ತುಂಬ ಇಷ್ಟ.
ಕೂಗ್ತಾವಲ್ಲ ನನ್ನ ಮಗಳು ನಮ್ಮ ಅಮ್ಮ ಎಲ್ಲೋಗ್ಬಿಟ್ರು ಅಂತ. ಇನ್ನೊಂದು ಪ್ಲೇಸ್ ತೋರಿಸ್ತೀವಿ. ಇಲ್ಲಿ ಯಾಕೆ ನಾನು ಕಟ್ಟನ್ ಹಾಕಿಲ್ಲ ಅಂದರೆ ಒಂದ್ಸಲ ನನ್ನ ಮಗ ಹೇಳ್ಬಿಟ್ಟ ಫುಲ್ ಜಸ್ಟ್ ಮಿಸ್ ನನ್ನ ಮಗಳ ತಲೆ ಮೇಲೆ ಬೀಳಕ್ಕೆ, ಅದಕ್ಕೆ ಹಾಕಿಲ್ಲ. ಇಲ್ಲೇ ಪಾರ್ಕ್ ಇರೋದು, ಇಲ್ಲೋ ಯಾರೋ ಆಟ ಆಡಲ್ಲ. ಮಳೆ ಬರ್ತಾ ಐತೆ, ಬರೋದಲ್ಲ. ಇಲ್ಲಿ ಅಮ್ಮ ಬಂದೆ. ಅನ್ನ ಎಲ್ಲೋದ? ಅನ್ನ ಎಲ್ಲಿ? ಇಲ್ವಾ? ಎಲ್ಗೋದಪ್ಪ ಅಣ್ಣ? ಅವನಿಲ್ಲಾಂದ್ರೆ ಸಕ್ಕತ್ ಬರೋಡುತ್ತೈತೆ ನನಗೆ. ಇದ್ದರೆ ಒಂಥರ, ಇದ್ದಿಲ್ಲ ಅಂದರೆ ಒಂಥರ ಮಕ್ಕಳು. ನನಗಂತೂ ಸಕ್ಕತ್ ಬೇಜಾರಾಗ್ತೈತೆ ಅವ್ನು ಹೋದ್ಮೇಲೆ. ಅವಳು ಒಬ್ಬಳೇ ಇರ್ತಾಳೆ, ಅವನಿದ್ರೆ ಏನೋ ಒಂದು ಆಡ್ಕೊತಿರ್ತಾಳೆ. ಮತ್ತು ಸ್ವಿಗ್ಗಿಯಿಂದ ಮನೆಗೆ ಸ್ವಲ್ಪ ಐಟಮ್ ಬೇಕಾಗಿತ್ತು, ತರಿಸಿದ್ದೀನಿ. ತುಂಬ ಏನಿಲ್ಲ, ಒಂದು 4-5 ಐಟಮ್ ತರಿಸಿದ್ದೀನಿ. ಇವಳು ನೋಡಿ ಹಾಲು ಪ್ಯಾಕೆಟ್ ಬಾಯಲ್ಲಿಟ್ಕೊಂಡು ತಿಂತಾವಳೆ. ಮತ್ತು ಇದು ಓವನ್ದು ಹ್ಯಾಂಡ್ ಮಿಟನ್ಸ್ ತರಿಸಿದೆ, ಬಿಕಾಸ್ ಬಿಸಿ ಇದು ಎತ್ತಕ್ಕಾಗಲ್ಲ ಹಂಗೆ ಓವನಿಂದ, ಸೊ ಇದಕ್ಕೆ ತರಿಸಿದ್ದೀನಿ. ಜಸ್ಟ್ ಇದೆಷ್ಟೋ ಕಡಿಮೆನೇ ಬಿತ್ತು, 150 or 180 ಅನಿಸುತ್ತೆ. ಚೆನ್ನಾಗೈತೆ ಕ್ವಾಲಿಟಿ ಕೂಡ, ಯೂಸ್ ಮಾಡೋಣ. ಮತ್ತು ಹಾಲು 1 ಲೀಟರ್ ತರ್ಸೋಕ್ಕೋಗಿ 2 ಲೀಟರ್ ತರಿಸ್ಬಿಟ್ಟಿದ್ದೀನಿ. ಏನು ಮಾಡೋದು ಅಂದ್ಕೊಂಡೆ. ಓಕೆ, ನಮ್ಮ ಅತ್ತೆಯವ್ರು ಕೊಡೋಣ 1 ಲೀಟರು. ಮತ್ತು ಏರಿಯಲ್ ತರಿಸಿದೆ, ಆಗೋಗಿತ್ತು. ಮತ್ತು ಸಾಫ್ಟ್ ಟಾಯ್ ಒಂದು ತರಿಸಿದೆ, ನನ್ನ ಮಗನೇ ಬೇಕು ಅಂತ ಆಟ ಮಾಡ್ತಾವನೆ, ನನ್ನ ಮಗಳಿಗೆ ತರಿಸಿದ್ದು. ಆಮೇಲೆ ಇದು ಬಂದು ಸ್ಟೋರೇಜ್ ಬಾಕ್ಸು, ಫ್ರಿಜ್ಜೊಳಗೆ ಇಡೋಕ್ಕೆ, ಲೈಕ್ ವೆಜಿಟೇಬಲ್ಸು, ಫ್ರೂಟ್ಸು ಯಾವುದೋ ಒಂದು ಇಡ್ಬೋದು, ಅದಕ್ಕೆ ತರಿಸಿದ್ದೀನಿ. ಕ್ವಾಲಿಟಿ ಚೆನ್ನಾಗೈತೆ, ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಕಡಿಮೆ ಬಿತ್ತು, ಒಂದು 300 ರೂಪಾಯಿನೋ ಬಿತ್ತು. ವಿಡಿಯೋ ಹೆಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ರೂಪಾ ಗೌಡ. ಶೇರ್, ಕಮೆಂಟ್ ಆ್ಯಂಡ್ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.